ನಾಡಿನ ಜನತೆಗೆ ಹಲವು ಭಾಗ್ಯಗಳನ್ನ ನೀಡಿ ಚಿಂತೆಯನ್ನ ದೂರ ಮಾಡಿ ಹಾಗೆ ಜೊತೆಗೆ ಬಡತನವನ್ನ ಕೂಡ ನಿವಾರಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಭಾಗ್ಯರಾಜ್ಯ ನಮ್ಮ ಮುಖ್ಯಮಂತ್ರಿ ಆಡಿಯೋ ಮತ್ತು ವಿಡಿಯೋವನ್ನ ಗ್ಯಾರಂಟಿ ಯೋಜನೆಯ ಸಮಿತಿ ಅಧ್ಯಕ್ಷ ಎಚ್ಎಂ ರೇವಣ್ಣ ಹಾಗೂ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಬಿಡುಗಡೆ ಮಾಡಿದ್ರು. ಇನ್ನ ಎಸ್ಆರ್ ಸನತ್ ಕುಮಾರ್ ನಿರ್ಮಾಣದ ಎಸ್ಆರ್ ನಾರಾಯಣ್ ಅವರ ಸಂಗೀತ ಹಾಗೂ ರಚನೆಯ 4 ಹಾಡುಗಳನ್ನು ಬಿಡುಗಡೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಎಚ್ಎಂ ರೇವಣ್ಣ ಅವರನ್ನು ಕೂಡ ಸನ್ಮಾನಿಸಲಾಯಿತು. 2017ರಲ್ಲಿ ಒಂದು ಸಾಂಗ್ ಮಾಡಿಸಿದೆ, ಒಂದು 4 ಸಾಂಗ್ ನಮ್ಮ ಕೆ ಶಿವಶಂಕರ್ ಅವರು ಬರೆದಿದ್ರು. ಸುಮಾರು ಒಂದು 2.5 ಕೋಟಿ ಜನ ನೋಡಿದ್ರು. ಎಚ್ ಎಂ ರೇವಣ್ಣ ಸಾಹೇಬ್ರೆ ಉದ್ಘಾಟನೆ ಮಾಡಿದ್ರು 2017ರಲ್ಲಿ. ಮತ್ತೆ ನೋಡಿ ನಮ್ಮ ಯೋಗ, ಅವ್ರ ಯೋಗ ಅಲ್ಲ ನಮ್ಮ ಯೋಗ. ಮುಖ್ಯಮಂತ್ರಿಗಳನ್ನ ಕರ್ಕೊಂಬಂದು ಪಕ್ಷಕ್ಕಾದ್ರೆ ಕರ್ಕೊಂಬಂದು 7-8 ವರ್ಷಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದು ನಮ್ಮ ಇದು ಸಂತೋಷ. ಅಂದರೆ ಈ ರಾಜ್ಯ ಉಳಿಯೋದಕ್ಕೋಸ್ಕರ ಈ ರಾಜ್ಯದ ಮುಖ್ಯಮಂತ್ರಿಗಳಾದರು ನನ್ನ ಭಾವನೆ. ಯಾಕಂದ್ರೆ ಪಕ್ಷಕ್ಕಿಂತ ವ್ಯಕ್ತಿ ಬಂದ್ರೆ ಪಕ್ಷ ಎರಡೂ ಸೇರಿದ ಮಿಕ್ಸ್ ಆದ್ಮೇಲೆ ಉನ್ನತ ಸರ್ಕಾರ ಕೊಟ್ಮೇಲೆ ಈ ರಾಜ್ಯ 5 ವರ್ಷಗಳ ಕೊಡ್ತಕ್ಕಂಥ ಭಾಗ್ಯಗಳು ಮೀರಿ ಈ ಒಂದು 2023 23ರಲ್ಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವರು 5 ಸ್ಕೀಮ್ ಕೊಟ್ಟಿರ್ತಕ್ಕಂಥದ್ದು ಇಡೀ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲ ರೈತರು, ಕಾರ್ಮಿಕರು, ಇನ್ನು ಮತ್ತೆ ಇರ್ತಕ್ಕಂಥ ಮಹಿಳೆಯರು ಎಲ್ಲರೂ ಸಮೃದ್ಧಿಯಿಂದ ಇರಬೇಕಾದ್ರೆ ಅವರ ಕನಸನ್ನ ನನಸು ಮಾಡೋದಕ್ಕೆ ಹೊರಟಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಅವ್ರದ್ದು ನನಗೊಂದು ಕನಸಿತ್ತು, ಅವ್ನು ಮಾಡಬೇಕು ಅಂತೇಳಿ ಹೋದ್ಸರಿ ಆಡಿಯೋ ಮಾಡಿದೆ, ಈ ಸರಿ ವಿಡಿಯೋ ಮಾಡಿಸಿದ್ದೀನಿ. ನಾನು ನಿಮಗೆ ಒಂದು ಕೈ ಮುಗಿಯೋದಷ್ಟೇ ಮಾಧ್ಯಮದವರಿಗೆ. ಇದನ್ನು ಬಿತ್ತರಿಸಬೇಕು ಅಂತ ನಿಮಗೆ ಕೈ ಮುಗಿದು ಹೇಳ್ತೀನಿ. ಯಾಕೆಂದ್ರೆ ಒಂದೇ ಒಂದು ಪಕ್ಷಕ್ಕೆ ನೋಡಿದೆ ಎಲ್ಲರೂ ಏನ್ ಮಾಡಿದ ಅದನ್ನೆಲ್ಲ ತೋರಿಸ್ಬೇಕು ಅಂತ ನಿಮ್ಮಲ್ಲಿ ಕೈ ಮುಗಿದು ಕೇಳ್ತಾ ಇದ್ದೀನಿ. ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಪಕ್ಷದ ಕಾರ್ಯಕರ್ತರು, ಅಭಿಮಾನಿಗಳು, ನಾಯಕರುಗಳು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಇವೆಲ್ಲರೂ ಈ ಸಾಂಗ್ ಅನ್ನ ಮುಗಿಸ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಾ ನಮ್ಮ ರೇವಣ್ಣ ಸಾಹೇಬರಿಗೆ ಒಂದು ಭಾಗ್ಯಗಳ ಪ್ರಪ್ರಥಮ ಭಾಗ್ಯಗಳ ಇದಕ್ಕೆ ಅಧ್ಯಕ್ಷ ಮಾಡಿದ್ದಾರೆ. ಅವ್ರಿಗೂ ಒಂದು ಶುಭ ಕೋರ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ರಾಜಕೀಯದ ಹಾಡುಗಳನ್ನ ಬರೆದಿರೋದು ಇದೇ ಮೊದಲನೇ ಸಲ. ನಾನು ಬರೆದಿಲ್ಲ, ಬರೆದಿಲ್ಲ. ನಾನು ಮುಖ್ಯಮಂತ್ರಿಗಳ ಬಗ್ಗೆ ಬರೀಬೇಕು ಅನ್ಸಲು ಖುಷಿ ಆಯ್ತು ನನಗೆ. ಯಾಕೆಂದ್ರೆ ದೊರೆಯ ಬಗ್ಗೆ 4 ಅಕ್ಷರ ಬರೆಯೋದಕ್ಕೆ ಯೋಗ ಇರಬೇಕು. ಅದು ಇಂಥ ದೊರೆಯ ಬಗ್ಗೆ ಇವತ್ತು ಅವ್ರ ಕಾರ್ಯಕ್ರಮಕ್ಕೆ ಬರ್ಬೇಕಾಗಿತ್ತು, ಬರ್ಲಿಲ್ವಲ್ಲ ಅಂತ ಬೇಸರ ಇತ್ತು. ಒಂದು ಕ್ಷಣ ವೇದಿಕೆ ಮೇಲೆ ಅವರೇ ಬಂದು ಹೋದ್ರೆ ಎಲ್ಲ ಅವರೇ ಮಾತಾಡ್ದಾಗಿತ್ತು, ನಾವೆಲ್ಲ ಕೇಳಿಸ್ಕೊಂಡ್ವಿ. ಅಷ್ಟು ಚೆನ್ನಾಗಿ ಮಾತಾಡಿದ್ರು. ಮಿಮಿಕ್ರಿ ಮಾಡೋದು ಸಾಧಾರಣವಾದ ಕಲೆ ಅಲ್ಲ, ಅದು ತುಂಬಾ ಅದ್ಭುತವಾದ ಕಲೆ. ಪಾತ್ರ ಮಾಡ್ಬೋದು, ಮಿಮಿಕ್ರಿ ಮಾಡೋದು ಬಹಳ ಕಷ್ಟ. ಆದ್ರೆ ಯಥಾವತ್ತಾಗಿ ಅವರನ್ನ ವೇದಿಕೆ ಮೇಲೆ ನೀವೊಂದು 10 ನಿಮಿಷ ತಂದಿರಿಸಿದ್ರಿ. ಧನ್ಯವಾದಗಳು ನಿಮಗೆ. ಹಾಡು ಬರೆಯೋದಕ್ಕೆ ಸ್ಫೂರ್ತಿ ಅವರೇನೆ, ಯಾಕೆಂದ್ರೆ ಅಷ್ಟು ಪ್ರೀತಿ ಮಾಡ್ತಿದ್ರು ಅವರ. ಚಿನ್ನದ